ಈ ಪಾಪಿ ಜನರ ಹಾಳು ದುನಿಯಾ ಜೀವಂತ ಸುಡುಗಾಡು. 20 ವರ್ಷದ ಹಿಂದೆ ನೆನ್ಪೋಟೋದೆ, ನನ್ನ ನಿಜವಾದ ಪ್ರೀತಿ ನೆನ್ಸ್ಕೊಂಡೆ. ತಡಿಯಕ್ ಆಗ್ತಿಲ್ಲ, ಆದಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನೀವಿಬ್ರು ಮತ್ತೆ ಅದನ್ನ ನನ್ನ ಜ್ಞಾಪಿಸಿದ್ರಿ. ನನಗೆ ಬಂದಂಗೆ ಎಲ್ಲ ಯಶಸ್ಸು ನಿಮಗೂ ಬರಲಿ. ಇಷ್ಟು ಕಷ್ಟಪಟ್ಟು ಮಾಡಿದ್ದೀರಾ ಅದನ್ನ. ನಿಜವಾದ ಪ್ರೀತಿಗೆ ಯಾರೋ ಒಬ್ಬರು ನೋಡ್ತಾ ಇರ್ತಾರೆ, ಗೆಲುವು ಕೊಟ್ಟೆ ಕೊಡ್ತಾರೆ ಒಂದ್ ದಿವಸ. ಆ ನಂಬಿಕೆನೇ ನನ್ನ ಇವತ್ತು ದೊಡ್ಡ ಮಟ್ಟಕ್ಕೆ ಕರ್ಕೊಂಡ್ ಬಂದಿದೆ. ಅದನ್ನ ಕಾಯ್ತೀನಿ ಅದಕ್ಕೆ. ಈಗ ನೀವು ಸೂಪರ್ ಹಿಟ್ ಡೈರೆಕ್ಟರ್ ಆಗಿದ್ದೀರಾ, ಪ್ರೊಡ್ಯೂಸ್ ಆಗಿದ್ದೀರಾ, ಸೂಪರ್ ಸ್ಟಾರ್ ಆಗಿದ್ದೀರಾ, ಅದೆಲ್ಲ ಓಕೆ ಸರ್. ದುನಿಯಾ ಮಾಡ್ಬೇಕಾದ್ರೆ ಆ ಶಿವಲಿಂಗು ಬದುಕಿತ್ತಲ್ಲ, ಅದನ್ನ ಈಗ ನೆನ್ಸ್ಕೊಂಡಾಗ ಏನ್ ನೆನ್ಪಾಗತ್ತೆ? ಯಾವ ವಿಷಯ ತುಂಬಾ ಕಾಡುತ್ತೆ ನಿಮ್ಮನ್ನ? ಶೂಟಿಂಗು ನಿಂತೋಯ್ತು, ಸಿನಿಮಾ ಆಗೋದಿಲ್ಲ ಅಂತ ಅನ್ಕೊಂಡ್ವಿ. ಆಲ್ಮೋಸ್ಟ್ 1 ವರ್ಷ ನಿಂತೋಯ್ತು. ನನ್ಗೆ ಅವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಆಯ್ತು, ಟ್ರೈ ಮಾಡ್ಬಿಟ್ಟೆ. ಮೋಸ್ಟ್ಲಿ ಇನ್ನು ಆಗಲ್ಲ, ಅಟ್ಲೀಸ್ಟ್ ಈ ಸಿನಿಮಾ ಮಾಡಿದೀನಿ ಅನ್ನೋ ಟೈಮಲ್ಲಿ ಈ ರಾಜೀವ್ ಗಾಂಧಿ ಅಲ್ಲ ಸಿನಿಮಾ ಸಿಕ್ತು ರಘು ಅವ್ರ ಜೊತೆ. ಅದ್ರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದೆ. ಅವಾಗ ಅನ್ಕೊಂಡೆ ಮೋಸ್ಟ್ಲಿ ದುನಿಯಾ ಆಗಲ್ಲ, ನನ್ಗೊಂದು 10,000 ರೂಪಾಯಿದಷ್ಟು ಸಿಕ್ಕಿದ್ರೆ ದಿನ ಸಾಕು, ಅದರಲ್ಲೇ ಜೀವನ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಒಂದು ಹೀರೋ ಮಾಡಿ ಬಿಟ್ಟಿದ್ದೀನಿ. ಬಟ್ ಆದ್ರೆ ಒಂದಿತ್ತು, ಹೆಂಗ್ ನಾನು ಇಂಡಸ್ಟ್ರಿ ಅವ್ರಿಗೆ ಹೋಗಿಲ್ಲ ಮುಖ ತೋರಿಸ್ಲಿ. ಇವತ್ತು ನಿಜ ಹೇಳ್ಬೇಕಂದ್ರೆ ಶಿವಣ್ಣ ಒಬ್ಬರು ಬಿಟ್ರೆ ಇನ್ಯಾರು ನಮ್ಮನ್ನ ಅಷ್ಟು ಪ್ರೀತಿಯಾಗಿ ಮಾತಾಡ್ಸೋರು ಇರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಆ ನೋವು, ಕಲಾವಿದರು ನೋವೇನು ಅದು ಇದು ಅಂತ. ಸೊ ಹಂಗಾಗಿ ನಾನು ಶಿವಣ್ಣನ ಯಾವಾಗ್ಲೂ ಜ್ಞಾಪಿಸ್ಕೋತಾ ಇರ್ತೀನಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.